ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್. ನಾನು ವೀಣಾ ಜಯಶಂಕರ. ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಯಾರ ಜೊತೆ ಫ್ರೆಂಡ್ಶಿಪ್ ಮಾಡಿದ್ರು, ಯಾರ ಜೊತೆ ಬಾಂಡಿಂಗ್ ಶುರು ಮಾಡಿಕೊಂಡ್ರು, ಅದು ಒಂದು ಚರ್ಚೆಯ ವಿಷಯ ಆಗಿಬಿಡುತ್ತೆ. ಅದು ಎಲ್ರಿಗೂ ಗೊತ್ತಾಗ್ಬಿಟ್ಟಿದೆ. ಈಗ ಮೊದಲು ರಕ್ಷಿತಾ ಜೊತೆ ಕ್ಲೋಸ್ ಆಗಿದ್ರು, ರಕ್ಷಿತಾ ಗಿಲ್ಲಿ ಅನ್ನುವಂಥ ಕಾಂಬಿನೇಷನ್ನ ವಿಡಿಯೋಗಳು ವೈರಲ್ ಆಗ್ತಾ ಇತ್ತು. ಇನ್ನು ಕಾವ್ಯ ಜೊತೆಗಿರೋ ಫ್ರೆಂಡ್ಶಿಪ್ ಇಡೀ ಕರ್ನಾಟಕ ಮೆಚ್ಕೊಂಡಿದೆ. ಅದ್ರ ಬಗ್ಗೆ ಹೇಳೋದೇ ಬೇಡ, ಅದನ್ನು ಸಪ್ರೇಟ್ ಟಾಪಿಕ್ ಆಗಿ ಮಾತನಾಡ್ಬೋದು. ಆದರೆ ಕಾವ್ಯನ ಹೊರತುಪಡಿಸಿದಂಗೆ ಕೂಡ ಗಿಲ್ಲಿ ಯಾರ ಜೊತೆಗಿದ್ರೂ ಅದೊಂದು ಹಾಟ್ ಟಾಪಿಕ್ ಆಗಿಬಿಡುತ್ತೆ. ಈಗ ಗಿಲ್ಲಿ ರಘು ಜೊತೆ ಇದ್ದಂಥ ಕ್ಷಣಗಳನ್ನು ಕೂಡ ವೈರಲ್ ಮಾಡಿದ್ದಾರೆ. ಹೊರಗಡೆ ತುಂಬ ಇಷ್ಟಪಟ್ಟು ತುಂಬ ಮುದ್ದಾದ ಜೋಡಿ ಅಂದರೆ ರಘು ಗಿಲ್ಲಿ ಜೋಡಿ ಅಂತ ವೈರಲ್ ಮಾಡಿದ್ರು. ಹಾಗೆ ರಕ್ಷಿತಾ ಮತ್ತು ಗಿಲ್ಲಿ ನಡುವಿನ ಬಾಂಡಿಂಗನ್ನು ಕೂಡ ಸಿಕ್ಕಾಬಟ್ಟೆ ಇಷ್ಟಪಟ್ಟಂಥ ಜನ ಅದನ್ನೂ ಕೂಡ ವೈರಲ್ ಮಾಡಿದ್ರು. ರಕ್ಷಿತಾ ಮತ್ತು ಗಿಲ್ಲಿ ನಡುವೆ ಒಂದು ಒಳ್ಳೆ ಫ್ರೆಂಡ್ಶಿಪ್ ಇದೆ, ಅಣ್ಣ ತಂಗಿ ಅನ್ನುವಂಥ ವಿಡಿಯೋಗಳು ಕೂಡ ವೈರಲ್ ಆಗ್ತಾ ಇತ್ತು. ಇತ್ತೀಚೆಗೆ ಏನು ರಘು ಜೊತೆ ಫ್ರೆಂಡ್ಶಿಪ್ ಸ್ವಲ್ಪ ಮಟ್ಟಿಗೆ ಬಿರುಕನ್ನು ಕಂಡ ಮೇಲೆ, ಅದು ಎಸ್ಪೆಷಲಿ ರಘುವಿಂದಾನೇ ಹಾಳಾಗಿದ್ದು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಗಿಲ್ಲಿಗೆ ಈಗಲೂ ಕೂಡ ರಘುವಿನ ಬಗ್ಗೆ ಅಷ್ಟೇ ಪ್ರೀತಿ ಇದೆ, ಅಷ್ಟೇ ಒಲವಿದೆ. ಸಾಕಷ್ಟು ಬಾರಿ ಟ್ರೈ ಮಾಡ್ತಾರೆ ಜೊತೆಗೆ ಮಾತಾಡ್ಸೋಕ್ಕೆ, ಆದರೆ ರಘುನೇ ಯಾಕೋ ಮನ್ಸು ಮಾಡ್ತಿಲ್ಲ. ಪ್ರತಿ ಸತಿ ಗಿಲ್ಲಿ ಹತ್ರ ಹೋದಾಗಲೂ ರಘು ಅವ್ರನ್ನ ಅವಾಯ್ಡ್ ಮಾಡಿರೋದು ಅಥವಾ ಅವ್ರನ್ನ ಕಂಡ್ರೆ ಇರಿಟೇಟ್ ಆಗೋದು, ಅವ್ರ ಹಿಂದೆ ನೆಗೆಟಿವ್ ಆಗಿ ಮಾತಾಡಿರೋದನ್ನು ನಾವು ನೋಡಿರ್ತೀವಿ. ಆದರೆ ಗಿಲ್ಲಿ ಯಾವತ್ತೂ ಯಾರ ಬಗ್ಗೆನೋ, ಎಸ್ಪೆಷಲಿ ಅವರು ಕ್ಲೋಸ್ ಆಗಿರೋ ಅಷ್ಟೂ ಜನದ ಬಗ್ಗೆ ಯಾವತ್ತೂ ಎಲ್ಲೂ ನೆಗೆಟಿವ್ ಆಗಿ ಮಾತೇ ಆಡಿಲ್ಲ. ಅದಕ್ಕೆ ಎಕ್ಸಾಂಪಲ್ ಕೂಡ ಸಿಗೋದಿಲ್ಲ. ಹಾಗಾಗಿ ಗಿಲ್ಲಿಯ ವಿಷಯದಲ್ಲಿ ಅಂದರೆ ಗಿಲ್ಲಿ ಮತ್ತು ರಘು ವಿಷಯದಲ್ಲಿ ಗಿಲ್ಲಿದು ಯಾವುದೇ ತಪ್ಪಿಲ್ಲ ಅಂತ ರಾಜಾರೋಷವಾಗಿ ಹೇಳ್ಬೋದು. ಆದರೆ ರಘು ಈ ವಿಷಯದಲ್ಲಿ ಸ್ವಲ್ಪ ಎಡವಿದ್ದಾರೆ ಅಂತ ಅನ್ಸುತ್ತೆ. ಎಲ್ಲೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದಾರೆ ಗಿಲ್ಲಿ ಬಗ್ಗೆ, ಅಥವಾ ಏನೋ ಒಂದು ಇರಿಸು ಮುರುಸು ಅವರಲ್ಲಿ ಕಾಣಿಸ್ತಾನೆ ಇರುತ್ತೆ. ಆ ಸಣ್ಣ ಮಟ್ಟಿಗಿನ ಕೋಲ್ಡ್ ವೈಬ್ಸ್ ಕಾಣಿಸ್ತಾನೆ ಇರುತ್ತೆ. ಹಾಗಾಗಿ ಅವರಿಬ್ಬರ ಮಧ್ಯೆ ಒಂದು ಸಣ್ಣ ಬಿರುಕುಂಟಾಗಿರುತ್ತೆ. ಆದರೆ ರಕ್ಷಿತಾ ವಿಷಯದಲ್ಲೂ ಅಷ್ಟೇ, ರಕ್ಷಿತಾ ಮತ್ತು ಗಿಲ್ಲಿ ಸಿಕ್ಕಾಬಟ್ಟೆ ಕ್ಲೋಸ್ ಆಗಿರ್ತಾರೆ. ಆದರೆ ಇದ್ದಕ್ಕಿದ್ದಂಗೆ ರಕ್ಷಿತಾ ಒಂದು ಹೊಸ ವರ್ಷೆ ತೆಗಿತಾರೆ. ರಕ್ಷಿತಾ ದೂರ ಉಳಿಯೋಕ್ಕೆ ಶುರು ಮಾಡ್ತಾರೆ ಗಿಲ್ಲಿಯಿಂದ. ಗಿಲ್ಲಿನ ನಾಮಿನೇಟ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ, ಗಿಲ್ಲಿ ಕಳಪೆ ಕೊಡೋಕ್ಕೆ ಟ್ರೈ ಮಾಡ್ತಾರೆ ಗಿಲ್ಲಿ ಹೆಸರನ್ನ ತೊಗೊಂಡು. ಆದರೆ ಗಿಲ್ಲಿ ಯಾವತ್ತೂ ಕೂಡ ಹಾಗೆ ರಕ್ಷಿತಾ ವಿಷಯಕ್ಕೆ ನಡ್ಕೊಂಡಿಲ್ಲ. ಮತ್ತೆ ಈಗ ರಕ್ಷಿತಾ ಆಟದ ವರ್ಷ ಬದಲಾಯಿಸಿದ್ದಾರೆ. ಇತ್ತೀಚೆಗೆ ಒಂದಷ್ಟು ದಿನ ಎಪಿಸೋಡ್ಗಳನ್ನ ನೋಡ್ಕೊಂಡು ಬಂದರೆ ಗಿಲ್ಲಿ ಜೊತೆನೇ ಇರೋಕ್ಕೆ ಶುರು ಮಾಡಿದ್ದಾರೆ. ಗಿಲ್ಲಿ ಹೆಸರನ್ನೇ ತೊಗೊಳಕ್ಕೆ ಶುರು ಮಾಡಿದ್ದಾರೆ. ಈ ಹಾವು ಏಣಿ ಆಟದಲ್ಲೂ ಕೂಡ ಏಣಿಯನ್ನು ಗಿಲ್ಲಿಗೆ ಕೊಡ್ತಾರೆ. ಈಗ ರಜತ್ ಎಂಟ್ರಿ ಆದಮೇಲೆ, ವೈಲ್ಡ್ ಕಾರ್ಡ್ ಎಂಟ್ರಿ ಆದಮೇಲಿಂದ ಆಟದಲ್ಲಿ ಸಿಕ್ಕಾಪಟ್ಟೆ ಬದಲಾವಣೆ ಆಗಿದೆ ಬಿಗ್ ಬಾಸ್ ಮನೆಯಲ್ಲಿ ಅಂದರೆ ತಪ್ಪಾಗೋದಿಲ್ಲ. ರಜತ್ ಬಿಗ್ ಬಾಸ್ ಆಟಕ್ಕೆ ಒಂದು ಬೇರೆ ರೀತಿ ಆಯಾಮ ಕೊಟ್ಟಿದ್ದಾರೆ, ಅದನ್ನು ಒಪ್ಕೊಳ್ಳೇಬೇಕು. ರಜತ್ ಬಂದಮೇಲೆ ರಜತ್ ಆ್ಯಂಡ್ ಗಿಲ್ಲಿ ಕಾಂಬಿನೇಷನ್ ಸಿಕ್ಕಾಬಟ್ಟೆ ಇಷ್ಟ ಆಗ್ತಾ ಇದೆ ಜನಕ್ಕೆ. ಫಸ್ಟ್ ವೀಕಲ್ಲಿ ರಜತ್ ಬಂದಮೇಲೆ ಗಿಲ್ಲಿ ಮತ್ತು ರಜತ್ ಮಧ್ಯೆನೇ ಕ್ಲಾಶ್ ಆಗಿರುತ್ತೆ. ಕಾಮಿಡಿ ಮಾಡಬಾರ್ದು ಅಥವಾ ಹೀಯಾಳಿಸಬಾರ್ದು ಅನ್ನೋ ವಿಷಯಕ್ಕೆ ಆಗ ಜನ ರಜತ್ ಬಗ್ಗೆ ವಿರೋಧ ವ್ಯಕ್ತಪಡಿಸಿರ್ತಾರೆ. ಗಿಲ್ಲಿ ಸರಿ, ರಜತ್ ತಪ್ಪು ಅನ್ನುವಂಥ ಮಾತುಗಳನ್ನ ಆಡಿರ್ತಾರೆ. ಅದೇನಾಯ್ತೋ ಗೊತ್ತಿಲ್ಲ, ಇದ್ದಕ್ಕಿದ್ದಾಗೆ ಒಂದು ವೀಕ್ ಆದಮೇಲೆ ರಜತ್ಗೂ ಕೂಡ ಗಿಲ್ಲಿ ಬಗ್ಗೆ ಒಳ್ಳೆ ಒಪಿನಿಯನ್ ಬರೋಕ್ಕೆ ಶುರುವಾಗುತ್ತೆ. ಗಿಲ್ಲಿ ಬಗ್ಗೆ ಇದ್ದಂಥ ನೆಗೆಟಿವ್ ಒಪಿನಿಯನ್ ಬಹುಶಃ ರಜತಿಗೆ ಹೋಗಿರುತ್ತೆ ಅನಿಸುತ್ತೆ. ಹಾಗಾಗಿನೇ ಗಿಲ್ಲಿ ಜೊತೆ ರಜತ್ ಸಿಕ್ಕಾಪಟ್ಟೆ ಕ್ಲೋಸ್ ಆಗಿದ್ದಾರೆ. ಪ್ರತಿಯೊಂದು ವಿಷಯದಲ್ಲೂ ಗಿಲ್ಲಿ ಜೊತೆಗೆ ನಿಂತಿದ್ದಾರೆ. ರಘು ವಿಷಯದಲ್ಲಿ ಆದ ಹಾಗೆ ಗಿಲ್ಲಿ ಮತ್ತು ರಜತ್ ವಿಷಯದಲ್ಲಿ ಆಗೋದು ಬೇಡ ಅಂತ ನಾವು ಎಲ್ಲರೂ ವಿಶ್ ಮಾಡೋಣ. ಆದರೆ ಇಲ್ಲಿ ಇನ್ನೊಂದು ವಿಷಯ ಅಬ್ಸರ್ವ್ ಮಾಡಬೇಕಾಗಿರೋದು ಏನಂದರೆ, ರಜತ್ ಒಂದು ತುಂಬ ಸೂಕ್ಷ್ಮವಾದ ವಿಚಾರವನ್ನು ಮಾತಾಡ್ತಾರೆ ಮನೆಯಲ್ಲಿ. ಇಷ್ಟೂ ವಾರಗಳಲ್ಲಿ ಗಿಲ್ಲಿಯನ್ನು ನಾಮಿನೇಟ್ ಮಾಡೋಕ್ಕಾಗಲಿ ಕಳಪೆ ಕೊಡೋಕ್ಕಾಗಲಿ ಒಂದೇ ರೀಸನ್ ಇಡೀ ಮನೆಯವ್ರು ಕೊಡ್ತಾ ಬಂದಿರೋದು, ಅದು ಗಿಲ್ಲಿಯ ಕಾಮಿಡಿ ಹರ್ಟ್ ಆಗುತ್ತೆ, ಗಿಲ್ಲಿ ಕಾಮಿಡಿ ಹರ್ಟ್ ಆಗೋ ಥರ ಇರುತ್ತೆ, ಅವ್ರ ಕಾಮಿಡಿನೇ ಅಲ್ಲ ಅಂತ ಹೇಳ್ಕೊಂಡು ಅಷ್ಟೂ ವಾರದಿಂದ ಒಂದು ರೀಸನ್ ಕೊಡ್ತಾ ಬಂದಿದ್ದಾರೆ. ಅದು ಎಷ್ಟರ ಮಟ್ಟಿಗೆ ಸೂಕ್ತ ಮನೆಯವರು ಯೋಚಿಸಿಲ್ಲ. ಇದ್ರ ಬಗ್ಗೆ ಕಿಚನ ಪಂಚಾಯಿತಿಯಲ್ಲೂ ಟಾಪಿಕ್ ರೈಸ್ ಆಗಿರಲಿಲ್ಲ. ಆದರೆ ರಜತ್ ಅದನ್ನು ಅಬ್ಸರ್ವ್ ಮಾಡಿ ತುಂಬ ಸೂಕ್ಷ್ಮವಾಗಿ ಅದನ್ನು ಅಬ್ಸರ್ವ್ ಮಾಡಿ ಅದನ್ನು ಹೇಳಿರ್ತಾರೆ. ಎಲ್ಲರೂ ಗಿಲ್ಲಿ ಮತ್ತು ರಜತ್ ಕಾಂಬಿನೇಷನ್ ನೋಡೋಕೆ ಶುರು ಮಾಡಿದ್ಮೇಲೆ ಪ್ರತಿ ಸತಿ ಸುದೀಪ್ ಸರ್ ಕೂಡ ಈ ಮಾತನ್ನು ಹೇಳಿರ್ತಾರೆ, ಗಿಲ್ಲಿ ಯಾರ ಜೊತೆ ಕ್ಲೋಸ್ ಆದರೂ ಮನೆಯವ್ರಿಗೆ ಅದರಿಂದ ಪ್ರಾಬ್ಲಮ್ ಅಂತ. ಅದನ್ನು ಯಾರೂ ಅರ್ಥ ಮಾಡ್ಕೊಂಡಿರಲ್ಲ ಸರಿಯಾಗಿ, ಮತ್ತು ಅದೇ ರೀಸನ್ನ ಕೊಡ್ತಾರೆ ಈಗ ರಜತ್ ವಿಷಯಕ್ಕೂ. ರಜತ್ ಅದನ್ನು ಅರ್ಥ ಮಾಡ್ಕೊಂಡು ಹೇಳ್ತಾರೆ, ನಾನು ಗಿಲ್ಲಿ ಜೊತೆ ಇದ್ದರೆ ಏನು ಪ್ರಾಬ್ಲಮ್ಮು, ಅವ್ರ ಕಾಮಿಡಿ ಹರ್ಟ್ ಆಗುತ್ತೆ ಅನ್ನೋದೇ ಪ್ರತಿ ಸತಿ ನಾಮಿನೇಷನ್ ರೀಸನ್ ಅಲ್ಲ. ಬೇರೆ ರೀಸನ್ ಹುಡುಕಿ, ಅವ್ರ ಆಟದಲ್ಲಿ ಏನಾದ್ರು ತಪ್ಪಾಗಿದೆಯಾ ಅಥವಾ ಅವ್ರು ಏನಾದ್ರು ಬೇರೆ ತಪ್ಪು ಮಾಡ್ತಿದ್ದಾರೆ ಅದನ್ನು ನೋಡಿಬಿಟ್ಟು ನೀವು ನಾಮಿನೇಷನ್ಗೆ ರೀಸನಾಗಿ ಕೊಡಬೇಕು. ಬಿಟ್ಟರೆ ಕಾಮಿಡಿ 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 ಅಂತ ಹೇಳ್ಕೊಂಡು ಅದನ್ನೇ ರೀಸನಾಗಿ ಕೊಡಬಾರ್ದು ಅನ್ನುವಂಥ ಮಾತುಗಳನ್ನ, ಸ್ಟೇಟ್ಮೆಂಟ್ಗಳನ್ನು ರಜತ್ ಪಾಸ್ ಮಾಡ್ತಾರೆ. ಇದು ಆ್ಯಕ್ಚುಲಿ ಹತ್ತಿರದಿಂದ ಸೂಕ್ಷ್ಮವಾಗಿ ಗಮನಿಸಿದ್ರೆ ತುಂಬ ಸೂಕ್ಷ್ಮವಾದ ವಿಚಾರ ಇದು. ಇದನ್ನು ಸುದೀಪ್ ಸರ್ ಕೂಡ ಮಾತಾಡಬೇಕು ಅಂತ ನಂಗೆ ಅನಿಸುತ್ತೆ, ಅಥವಾ ಜನರಿಗೂ ನೋಡೋರಿಗೆ ಅನಿಸಿರುತ್ತೆ. ಯಾಕಂತಂದರೆ ನಾಮಿನೇಷನ್ ಅನ್ನೋದು ತುಂಬ ಸೀರಿಯಸ್ ಮ್ಯಾಟರ್. ಅದರಲ್ಲಿ ಕಾಮಿಡಿ ಮಾಡ್ತಾರೆ, ಕಾಮಿಡಿ ವೇಯಲ್ಲೇ ಇದ್ದಾರೆ, ಬೇರೆ ಏನು ಮಾಡ್ತಿಲ್ಲ ಅನ್ನೋ ರೀಸನ್ ಕೊಟ್ಟು ನಾಮಿನೇಷನ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಗಿಲ್ಲಿ ಫ್ಯಾನ್ಸ್ ಅಭಿಪ್ರಾಯ ಕೂಡ. ಸಾಕಷ್ಟು ಜನ ಬಿಗ್ ಬಾಸನ್ನು ನೋಡೋರ ಅಭಿಪ್ರಾಯ ಕೂಡ ಇದೇ ಆಗಿರುತ್ತೆ.
ಯಾಕಂದ್ರೆ ಕಾಮಿಡಿ ಮಾಡೋದು ಅವರ ವ್ಯಕ್ತಿತ್ವನೇ ಆಗ್ಬಿಟ್ಟಿದ್ರೆ ಅದನ್ನ ಯಾರು ಬದಲಾಯಿಸೋಕ್ಕಾಗಲ್ಲ, ಅದನ್ನ ಒಂದು ನಾಮಿನೇಷನ್ ರೀಸನ್ ಆಗಿ ಕೊಡೋಕ್ಕಾಗಲ್ಲ. ಏನಾದರೂ ಮೇಜರ್ ಮಿಸ್ಟೇಕ್ ಆಗಿದ್ರೆ ಅಥವಾ ಅವರಿಂದ ಏನಾದರೂ ಆಟಕ್ಕೆ ಪ್ರಾಬ್ಲಮ್ ಆಗ್ತಿದ್ರೆ ಅದನ್ನ ನಾಮಿನೇಷನ್ ಆಗಿ ರೀಸನ್ ಆಗಿ ಕೊಡಬೇಕು, ಕಾಮಿಡಿಯನ್ನ ರೀಸನ್ ಆಗಿ ಕೊಡಬಾರ್ದು ಅನ್ನುವಂಥ ಮಾತುಗಳನ್ನ ರಜತ್ ಹೇಳಿದ್ದಾರೆ. ಅವರು ಈ ಸ್ಟೇಟ್ಮೆಂಟ್ಗಳನ್ನ ಹೇಳೋ ಮೂಲಕ ಮತ್ತೆ ಅವರು ಗಿಲ್ಲಿ ಜೊತೆ ಇದ್ದಾರೆ, ಗಿಲ್ಲಿ ವಿಷಯಕ್ಕೆ ಅವ್ರು ಸ್ಟ್ಯಾಂಡ್ ತಗೊಳ್ತಿದ್ದಾರೆ ಅಥವಾ ಗಿಲ್ಲಿಗೆ ಸಪೋರ್ಟ್ ಆಗಿ ನಿಂತಿದ್ದಾರೆ ಅನ್ನೋದನ್ನ ಪ್ರೂವ್ ಮಾಡಿದ್ದಾರೆ ರಜತ್. ಇದು ಸುಮಾರು ಜನಕ್ಕೆ ಇಷ್ಟ ಆಗಿದೆ. ರಘು ಮತ್ತೆ ಗಿಲ್ಲಿ ಮಧ್ಯೆ ಏನು ಫ್ರೆಂಡ್ಶಿಪ್ ಇತ್ತು ಅದು ಬ್ರೇಕ್ ಆಯ್ತಲ್ಲ, ಹೀಗೆ ರಜತ್ ಮತ್ತೆ ಗಿಲ್ಲಿ ಫ್ರೆಂಡ್ಶಿಪ್ ಯಾವುದೇ ಕಾರಣಕ್ಕೂ ಬ್ರೇಕ್ ಆಗಬಾರ್ದು. ರಜತ್ ಜೊತೆ ಗಿಲ್ಲಿ ಸ್ನೇಹ ಹೀಗೆ ಮುಂದುವರಿಬೇಕು, ರಜತ್ ಕೂಡ ಹೀಗೆ ಸಪೋರ್ಟ್ ಮಾಡ್ತಾ ಇರಬೇಕು ಗಿಲ್ಲಿಗೆ, ಗಿಲ್ಲಿ ಕೂಡ ರಜತ್ ಜೊತೆ ಚೆನ್ನಾಗಿರ್ಬೇಕು ಅನ್ನುವಂಥ ವಿಷಸ್ಗಳು ಕಾಮೆಂಟ್ಗಳು ಪಾಸ್ ಆಗ್ತಾ ಇದೆ ಈ ವಿಷಯದಲ್ಲಿ. ಸುದೀಪ್ ಸರ್ ಈ ಬಗ್ಗೆ ಏನು ಹೇಳ್ತಾರೆ, ಸುದೀಪ್ ಸರ್ಗೂ ರಜತ್ ಹೇಳಿದ್ ಸರಿ ಅನ್ಸುತ್ತಾ ಅಥವಾ ಕಿಚನ ಪಂಚಾಯಿತಿಲಿ ಈ ಬಗ್ಗೆ ಏನಾದರೂ ಡಿಸ್ಕಷನ್ ತೆಗಿತಾರಾ ಅನ್ನೋದನ್ನ ಕಾದು ನೋಡಬೇಕು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಈ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಸದಾ ಹೀಗೆ ನಮ್ಮೊಂದಿಗಿರಲಿ. ಧನ್ಯವಾದ.